ಹಾಯ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಇವತ್ತಿನ ಒಂದು ಈ SSLC ಸೀರೀಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು PDF ನಾನು ಅನಲೈಸ್ ಮಾಡ್ತಾಯಿದ್ದೀನಿ. ಇದು 100% ಪಾಸಿಂಗ್ ಪ್ಯಾಕೇಜ್ ಇದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ಇದನ್ನು ಒಂದು ಸತಿ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇದರಲ್ಲೇ ಬರುತ್ತೆ ಎಲ್ಲ ಕನ್ಫರ್ಮ್ ಆಗಿ. ಮೊದಲನೇದಾಗಿ ಕಂಠಪಾಠ ಪದ್ಯಗಳು ನೋಡಿ. ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ನೀವು ಒಂದು ಸತಿ ನೋಡ್ಕೊಳ್ಳಿ. ಈ PDF ಲಿಂಕ್ ಬೇಕಂದರೆ ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಸ್ಲೋ ಆಗಿ. ನೀವು ಆನ್ಸರ್ಸ್ನ ನೋಡ್ಕೋಬೋದು. ಎಲ್ಲ ಮೊದಲನೇದು ಕಂಠಪಾಠ, ನೆಕ್ಸ್ಟು ಕವಿ ಪರಿಚಯ ನೋಡಿ. ನಿಮ್ಗೆ ಅವಾಗೆ ಕೊಟ್ಟಿದ್ದೆ, ಇದೇ ಥರ ಓದ್ಕೊಳ್ಳಿ. ಯಾವುದು ಇಂಪಾರ್ಟೆಂಟೋ ಅದು ಮಾತ್ರ ಓದ್ಕೊಳ್ಳಿ ಇದರಲ್ಲಿ. ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿದ್ದು ಪ್ರತಿಯೊಂದು ಗದ್ಯ ಪದ್ಯ ಎಲ್ಲದರಿಂದನೂ ಇದೆ ಇದರಲ್ಲಿ. ನೋಡಿ, ತುಂಬ ಇಂಪಾರ್ಟೆಂಟ್ PDF ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಡ್ತೀನಿ. ಎಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಪದ್ಯ, ಕಂಠಪಾಠ, ಗಾದೆ, ಪ್ರಬಂಧ ಎಲ್ಲ ಕೊಟ್ಟವ್ರೆ. A to Z ಇದೆ ಇದರಲ್ಲಿ. ಕ್ಲೀನಾಗಿ ನೋಡ್ಕೊಳ್ಳಿ. 2 ಮಾರ್ಕ್ಸ್ ಇದು. ನೀವು ವೀಡಿಯೋನ ಬೇಕಾದ್ರೆ ಸ್ಲೋ ಇಟ್ಕೊಂಡು ನೋಡ್ಕೊಳ್ಳಿ, ವೀಡಿಯೋ ಲೆಂತಿ ಆಗುತ್ತೆ. ಸೊ ನಾನು ಸ್ವಲ್ಪ ಸ್ಪೀಡಾಗಿ ಅದು ಇದು ಮಾಡ್ತೀನಿ ಅಷ್ಟೇ. ನೀವು ಅದು ಇದು ಮಾಡಬೇಕಾದ್ರೆ ಸ್ವಲ್ಪ ಅದು ಇಟ್ಕೊಂಡು ನೋಡಿ, 0.5x ಈ ಥರ ಇಟ್ಕೊಂಡು ನೋಡಿ, ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲ ಪ್ರಿಂಟೌಟ್ ತೊಗೊಳಂಗಿದ್ರೆ ತೊಗೊಳ್ಳಿ. PDF ಚೆನ್ನಾಗಿದೆ ಓದ್ಕೊಳ್ಳೋಕ್ಕೆ. ಇನ್ನೇನು ನಾಳೆನೇ ಎಕ್ಸಾಮು. ಇದು ಪೂರಕ ಪಾಠಗಳಿಂದ ದತ್ತ ಚಿಂತನೆಗಳು, ವಸಂತ ಮುಖ ತೋರಲಿಲ್ಲ, ಎಲ್ಲ ಇದೆ. A to Z ಇದೆ ನಿಮಗೆ. ಭಗತ್ ಸಿಂಗ್, ಒಂದೆರಡು ಬರ್ಕೊಂಡಿದ್ರೆ ಬರ್ಕೊಳ್ಳಿ, ಬೇಕಾದರೆ ಅದು ಇದು ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಅನುಕೂಲ ಆಗೋ ಥರ ಮಾಡ್ಕೊಳ್ಳಿ. PDF ತುಂಬ ಇಂಪಾರ್ಟೆಂಟ್, ಹೇಳ್ತಾ ಇದ್ದೀನಿ ಮತ್ತೊಂದು ಸತಿ. ಪಕ್ಕ ಒಂದು 100ಗೆ ಇದರಲ್ಲಿ 60 ಮಾರ್ಕ್ಸ್ ಕನ್ಫರ್ಮ್ ಇದೆ ಇದರಲ್ಲಿ. ನೋಡಿ, ಲೆಸನ್ ವೈಸ್ ಸಂದರ್ಭಗಳು, ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು. ಯಾಕಂದರೆ ಇದು 3 ಮಾರ್ಕ್ಸ್ ಇರುತ್ತೆ. ಸೊ ಈಚ್ ಪಾಯಿಂಟ್ 1 ಮಾರ್ಕ್ಸ್. ಯು ವಿಲ್ ಗೆಟ್ 1 ಮಾರ್ಕ್ಸ್ ಫ್ರಮ್ ಈಚ್ ಪಾಯಿಂಟ್. ಎಲ್ಲ ಇದೆ ಈ PDF ಅಲ್ಲಿ. ನೋಡಿ, ಬರೆಯುವಾಗ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಪಾಯಿಂಟ್ ಇರಲೇಬೇಕು. ನಿಮಗೊಂದು ವೇಳೆ ಇಲ್ಲಿ ನೋಡಿ, ಆಯ್ಕೆಯಲ್ಲಿ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಶಫರಿಗಳ ಕಥಾಸಂಗ್ರಹ ಯುದ್ಧ ಎಂಬ ಗದ್ಯವನ್ನು ಆರಿಸಿಕೊಳ್ಳಿ. ಈ ಥರ ಅವರ ಒಂದು
ಕಥಾ ಸಂಕಲನ ಅದು ಗೊತ್ತಿರಲಿಲ್ಲ ಅಂದ್ರೂ ಇದನ್ನು ಬರೀರಿ. ಈ ವಾಕ್ಯವನ್ನು ಸಾರ್ ಅಬೂಬಕರ್ ಅವರು ಬರೆದಿರುವ ಯುದ್ಧ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟೇ ಬರೀರಿ. ನೋಡ್ತಾ ಇರ್ಬೋದು, ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಸ್ಲೋ ಮಾಡ್ಕೊಂಡು ನೋಡಿ ವಿಡಿಯೋನ. ನೋಡಿ ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು. ಈಗ ಇಷ್ಟು ಗಾದೆಗಳು ಸೇರಿ ಇಲ್ಲಿ ಒಂದೇ ಇದಾಗುತ್ತೆ, ಒಂದೇ ಉತ್ತರ ಇದು. ಫಸ್ಟ್ನೇದು ಮರಿಬೇಡಿ, ಗಾದೆಗಳು ವೇದಗಳ ಸಮಯ, ವೇದ ಸುಳ್ಳರು ಗಾದೆ ಸುಳ್ಳು, ಈ ಥರ ಈ ಪಾಯಿಂಟ್ನ ಮರಿಬೇಡಿ. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ ಅಲ್ಲಿ. ಅದನ್ನು ಚೆನ್ನಾಗಿ ಬರೆದು ಆಮೇಲೆ ನೆಕ್ಸ್ಟ್ ಅದರದ್ದು ಒಂದು ಅರ್ಥ, ಆಮೇಲೆ ಅದರದ್ದು ವಿವರಣೆ ಕೊಡಿ. ನೋಡಿ, ಇಷ್ಟು ಗಾದೆಗಳು ಸೇರಿ ಇದು ಒಂದೇ ಉತ್ತರ. ಅರ್ಥ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಎಷ್ಟು ಕ್ಲೀನಾಗಿ ಕೊಟ್ಟವ್ರು ನೋಡಿ PDF. ನೋಡಿ, ಇಷ್ಟು ಗಾದೆಗಳು ಇಲ್ಲಿ ಸೇರಿ ಇದು ಒಂದೇ ಉತ್ತರ. ನೋಡಿ, ಇದು ಇಷ್ಟು ಗಾದೆಗಳು ಸೇರಿ ಇಲ್ಲಿ ಕೆಳಗಡೆ ಉತ್ತರ. ನೋಡಿ, ಇದರ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಇದು ಅಷ್ಟೇ ಸೇಮ್, ಇಷ್ಟು ಗಾದೆಗಳು ಸೇರಿ ಇಷ್ಟು. ಆಮೇಲೆ ಒಂದು ಪ್ರಬಂಧಗಳು ನೋಡೋದಾದರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಪ್ರಬಂಧಗಳು. ರಾಷ್ಟ್ರೀಯ ಹಬ್ಬಗಳಿಂದ ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಪ್ರಬಂಧಗಳು, ರಾಷ್ಟ್ರೀಯ ಹಬ್ಬಗಳ ಮಹತ್ವ. ನಾನು ಅವಾಗ ಹೇಳಿದ್ದೆ, ಕೊಟ್ಟಿದ್ದೀನಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ. ಇವೆಲ್ಲ ಗ್ರಂಥಾಲಯಗಳ ಮಹತ್ವ ಇವೇ ಬರುತ್ತೆ. ಇಬ್ಬರನ್ನೇ ಓದ್ಕೊಳ್ಳಿ. ಈಗ ಚೆನ್ನಾಗಿ ಕೊಟ್ಟವ್ರು ನೋಡಿ ಉತ್ತರ. ರಾಷ್ಟ್ರೀಯ ಭಾವೈಕ್ಯತೆ, ಸಾಮಾಜಿಕ ಪಿಡುಗುಗಳು ನೋಡ್ಕೊಳ್ಳಿ. ಇವು ಒಂದು ಸ್ವಲ್ಪ ನೋಡ್ಕೊಳ್ಳಿ. ನಾನು ಆಲ್ರೆಡಿ ಅನಲೈಸನ್ ಮಾಡಿ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಇದು ನೋಡ್ಕೊಳ್ಳಿ. ಇದೊಂದು ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಅಂದರೆ ಒಂದು ನಮ್ಮ ಹಿಂದಿನ ಕಾಲದ ಪ್ರಾಚೀನ ಸ್ಮಾರಕಗಳು ಹೆಂಗೆ ಸಂರಕ್ಷಣೆ ಮಾಡೋದ್ರ ಬಗ್ಗೆ. ಸ್ವಚ್ಛ ಭಾರತ ಅಭಿಯಾನ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಸ್ವಚ್ಛ ಭಾರತ ಅಭಿಯಾನ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ನೋಡಿ, ಇವಾದರೆ ಓದ್ಕೊಳ್ಳಿ. ಲಲಿತ ಕಲೆಗಳು ಅವೆಲ್ಲ ಜಾಸ್ತಿ, ಅದಕ್ಕೆಲ್ಲ ಒತ್ತು ಕೊಡಬೇಡಿ. ಈ ಮಹಿಳಾ ಸಬಲೀಕರಣ ಒಂದು ಓದ್ಕೊಳ್ಳಿ. ಸಾರಾಂಶ ಬರೆಯೋದು ಒಂದಿರುತ್ತೆ ನೋಡಿ. ಸಂಕಲ್ಪ ಗೀತೆಯಿಂದ ಗೌರವಂದನೆ ಕೊಂದೆ ನೀನು, ಅಕ್ಕಿ ಹಾರುತ್ತಿದೆ ನೋಡಿದರ ಹಸಿರು, ಅಲಗಲಿ ಬೇಡರು, ಚಳಮನೆ ಮೆರವಂ. ಇವ್ರಿಂದ ಕನ್ಫರ್ಮ್ ಆಗಿ ಒಂದು ಇದು ಬರುತ್ತೆ ಸಾರಾಂಶ. ನೆಕ್ಸ್ಟ್ ನೋಡಿ, ಪತ್ರಲೇಖನ. ಪತ್ರಲೇಖನ ನೋಡೋದಾದರೆ ನೋಡಿ, ಪತ್ರಲೇಖನ, ಛಂದಸ್ಸು ಎಲ್ಲ ಇದರಲ್ಲಾಗಿದೆ, ಎಲ್ಲ ಇದೆ. ಛಂದಸ್ಸು, ಪತ್ರಲೇಖನ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಎಲ್ಲ ವಿತ್ ಗ್ರಾಮರ್ ಎಲ್ಲ ಇದೆ, ಇದರಲ್ಲಿ ಇದೆ. ಕನ್ನಡ ವರ್ಣಮಾಲೆ, ಅಲಂಕಾರಗಳು, ದುರುಕ್ತಿ, ಜೋಡಿ ಪದ, ಅನುಕರಣ, ವ್ಯಯ, ಲೇಖನ ಚಿಹ್ನೆಗಳು ಇದರಲ್ಲೇ ಓದಿ ಪಕ್ಕ ಇದರಲ್ಲೇ ಬರುತ್ತೆ. ಹಳೆಗನ್ನಡ, ಹೊಸಗನ್ನಡ, ವಿಭಕ್ತಿ ಪ್ರತ್ಯಯ ಎರಡದು ಇದು ಮಾಡ್ಕೊಳ್ಳಿ. ತತ್ಸಮ ತದ್ಭವಗಳು, ಸಂಧಿಗಳು, ಕೃದಂತಗಳು, ದೇಶೀಯ ಪದಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಇದರಲ್ಲಿ. ಇಲ್ಲಿ ಗಂಟ ದೇಶೀಯ ಅನ್ಯದೇಶೀಯ ಪದಗಳು. ಟೋಟಲ್ 28 ಪೇಜಸ್ ಇದೆ ನೋಡಿ. PDF ತೊಗೊಳ್ಬೇಕಾದ್ರೆ ಪ್ರಿಂಟೌಟ್ ಏನೋ ತೊಗೊಳ್ಳಿ. ಓಕೆ, ಥ್ಯಾಂಕ್ ಯು. ಇನ್ನೇನು ಎಕ್ಸ್ಟ್ರಾ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಇವತ್ತು ದಿನಪೂರ್ತಿ ಇದರದೇ ಮಾಡ್ತಾಯಿರ್ತೀನಿ, ಇದೇ ವಿಡಿಯೋನೇ ಮಾಡ್ತಾಯಿರ್ತೀನಿ. ಓಕೆನಾ? ಥ್ಯಾಂಕ್ ಯು.